ಅಯ್ಯೋ ಅಕ್ಕ, ಎಲ್ಲಿ ಇವಕ್ಕ ಯಜಯಮ್ಮಕ್ಕಯ್ಯ ಬರಲೇ ಇಲ್ಲ, ಬತ್ತೀನಿ ಅಂತ ಹೇಳ್ತಿತ್ತು. ಇವಾಗ ಆವಕ್ಕೈನು ಬಿಟ್ಟು ಹೋಗಿಲ್ಲ, ಆವಕ್ಕೈನೇ ಕರ್ಕೊಂಡ್ಬಿಟ್ಟು ಇವಾಗ ಆವಕ್ಕೈನು ಕರ್ಕೊಂಡು ಹೋಗ್ಬೇಕು. ಬಿಟ್ಬಿಟ್ಟು ಹೋದ್ರೆ ಇದು ಮಾಡ್ಕೊಳಕ್ಕಿಲ್ವೇ, ಬೇಜಾರು ಮಾಡ್ಕೊಳಕ್ಕಿಲ್ವೇ ಅಲ್ವೇ? ಇರು ನೋಡೋಣ. ಅಯ್ಯೋ ಊರ ಹಬ್ಬನಕ್ಕೂ ಒಳ್ಳೆ ಊಟ ಬೀಳ್ತದೆ. ನಾನು ಅದಕ್ಕೆ ಬಂದಿದ್ದು. ಬೋದಿನ ಹೋಗ್ಬಿಡ್ತು, ಮಟನ್ ಚಿಕನ್ ಊಟ ತಿಂದ್ಬಿಟ್ಟು ಇವಾಗ ಯಾರು ಮಾಡ್ಸೋರೇ ಇಲ್ಲ. ಇವಾಗ ಎಲ್ಲ ಕಂಜೂಸ್ ಜನ ಹೋಗ್ಬಿಟ್ಟವ್ರು, ಇವಾಗ ಎಲ್ಲ ನನವೇ ಮಾಡ್ಸೋರು, ಒಬ್ಬರ ನನ್ನ ಮಕ್ಕಳು ಗೊತ್ತಿಲ್ಲ. ಅದಕ್ಕೆ ನೀ ಹೋಗಿ ತಿನ್ಕೊಂಬಿಟ್ಟು ಬರೋಣ, ಹೆಂಗೋ ಒಳ್ಳೆ ಊಟ ಮಾಡ್ಸಿರ್ತಾರೆ ಅಂತ ನೀ ಹೊಂಟಿದ್ದೀನಿ. ಹೆಂಗೋ ಊಡಮ್ಮ ನಿಮ್ಮ ನಾದ್ನಿ ಅಂತ ಬಂದ್ಬಿಟ್ಟು ಒಂದು ಮಾತು ಕರೆದ್ಬಿಟ್ಟು ಹೋದ್ಲು, ಬಾ ಬಾ ಬಾಕಯ್ಯ ಅಂತ ಹೇಳ್ಬಿಟ್ಟು. ಏನೋ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ. ಕರೆದವಳೆ ಹೋಗ್ದಿದ್ದಂಗೆ ಇರಕಾಯ್ತದೇನವ. ಅದಕ್ಕೆ ನಾವು ಅಂಟು ನಿಂತ್ಬಿಟ್ಟಿದ್ದತ್ತ, ಹೋಗ್ಬಿಡೋಣ ತಗಿನೇನು ಅಂತ. ಅಯ್ಯೋ ಮೆರಿತಿದ್ಲಕ್ಕ ಸಾವ್ಕಾತಿ, ನಮ್ಮ ಅತ್ತೆನೂ ನನ್ನ ನಾದ್ನೇನು ಹೊಸಿ ಮೆರೆದವ್ರ ಮೆರೆತಿದ್ರಲ್ಲ ಸರಿಯಾಗಿ. ಬರ್ರಿ ನೋಡಿವ್ರಂತೆ ನೀವು ಹೆಂಗೈತ ಮನೆ ಅಂತ ಹೇಳ್ಬಿಟ್ಟು ನೀವು ನೋಡಿವ್ರಂತೆ. ಅವಾಗ ಗೊತ್ತಾಯ್ತದೆ ನಿಮ್ಗೆ ನೀ ಓಹೋ ಮೆರೆತಿದ್ದವ್ರಿಗೆಲ್ಲ ಹೆಂಗಪ್ಪ ಗತಿ ಬಂದೈತಿ ಅಂತ ಹೇಳ್ಬಿಟ್ಟು. ಏನೋ ಊಟ ಅಂತೂ ಆಗ್ತಾರೆ ಬೀಳ್ತದೆ. ಬೆಳಿಗ್ಗೆ ಹಿಂಗೆ ಬಸ್ ಹತ್ಕೊಂಡು ಹೋಗೋದು, ಸಾಯಂಕಾಲ ಹಿಂಗೆ ಬರೋದು ಅಷ್ಟೇ ನೀ ತಾನೇ. ಅಷ್ಟು ಬಿಟ್ಬಿಟ್ಟು ಇನ್ನೇನು ಬೇರೆ ಏನು ಕ್ಯಾಮೆ ಇರಕ್ಕಿಲ್ಲ ತಾನೇ. ಸುಮ್ಮನೆ ಯಾಕಕ್ಕ? ಬರ್ರಿ ನೋಡಿವ್ರಂತೆ, ನೀವು ನೋಡಬೇಕು ಅಂತ ನಾನು ಕರ್ಕೊಂಡು ಹೋಗ್ತೀರ ನಿಮ್ಮನ್ನ. ಬರ್ರಿ ನಮ್ಮಿ ನೋಡಬೇಕು. ಅಯ್ಯೋ ಅದು ಎಲ್ಲ ಊರು ತುಂಬ ಮಾತಾಡ್ತಾರೆ, ಹಂಗಂತೆ ಹಂಗಂತೆ ಅಂತ. ಯಾವುದು ನ್ಯಾಯವಾಗಿ ಕಂಡ್ರಲ್ಲ ನಾವು ಅಲ್ವೇ? ಅದಕ್ಕೆ ಒಂದು ಕಿತ ನೋಡ್ಬೇಕು, ಅದು ಹೆಂಗಿತ್ತದೋ ಏನೋ. ನೋಡಿವ್ರಂತಿರು ಬಸ್ಸು ಟೇಮ್ ಆಯಿತು, ಈ ಜಯಮ್ಮಕ್ಕೆ ಇನ್ನೂ ಬರಲೇ ಇಲ್ಲ, ರೆಡಿ ಆಗ್ಬಿಟ್ಟು ಏಸೋದು ಮಾಡ್ತದ ಏನೋ. ಆಯಮ್ಮನ ಕರ್ಕೊಂಡು ಹೋಗ್ಲೇಬೇಕು. ಆಯಮ್ಮನೇ ಮಾತಾಡ್ತಿದ್ದು, ಆಯಮ್ಮನ ಮನೆ ಹಂಗಂತೆ ಸಾವ್ಕತಿ ಹೇಳಿದ್ಲು ಅಂತ ಹೇಳ್ಬಿಟ್ಟು. ಬರ್ರಕ್ಕ ನೋಡಿಸ್ತೀನಿ. ಆಡ್ಕೊಂಡವ್ರು ಆಡ್ಕೊಂಡು ನಮ್ಮನ್ನ ಆಡ್ಕೊಂಡು ಅಯ್ಯೋ ಅನ್ನಿಸ್ತಾರೆ. ಮನೆಗಳೆಲ್ಲ ಹೆಂಗಿರ್ತವೆ ಅಂತ ನೋಡಿವ್ರಂತ ಬರ್ರಿ. ಏನು ಅಯ್ಯೋ ಅನ್ನಿಸ್ಬಿಟ್ಲು. ನನ್ನಂತೂ ಏನು ಹೊಸಿ ಅಯ್ಯೋ ಅನ್ಸುದ್ಲೇನಕ್ಕ? ಯಾವ ಪಾಟೆ ಅಯ್ಯೋ ಅನ್ಸುದ್ಲು. ನೀವು ನೋಡಿದಿರೋದು ಏನಕ್ಕೈತೆ? ಅದಕ್ಕೆ ದೇವರು ಸರಿಯಾಗೇನಿ ಹಾಕವ್ನಿ. ಇಷ್ಟಾದ್ರೂ ಬಿಲ್ಡಪ್ ಕೊಡೋದು ಮಾತ್ರ ಕಮ್ಮಿ ಆಗಲಿಲ್ಲ ನೋಡಕ್ಕ. ಬಿಡಮಿ ಐಶ್ವರ್ಯ, ದೇವ್ರು ನೋಡ್ಕೊತಾನೆ. ದೇವ್ರು ನೋಡ್ಕೊಂಡಿದ್ದಂಗಿತ್ತಾನೆ. ದೇಮಕ್ಕೋ ಏನು ಈ ಪಾಟಿ ತಡ ಮಾಡ್ಬಿಟ್ಟೆ? ಕಾದು ಸಾಕಾಯ್ತು. ಇನ್ನೆಲ್ಲಿ ಬಸ್ಸು ಅಂಟಾಯ್ತದೇನೋ ಅಂತ ಅನ್ಕೊಂಡೆ. ಅಪ್ಪ ಅಷ್ಟಾಗಂತೂ ನೀವು ಬಂದ್ಬಿಟ್ರಲ್ಲ. ಯಾಕೆ ಬೇಕಾ ಲೇಟು? ಮನೆ ಕ್ಯಾಮೆ ಎಲ್ಲ ಮುಗ್ಸಕ್ಕೆ ಆಯ್ತಲ್ಲ ಮೀ ಟೈಮು. ಅಯ್ಯೋ ಮನೆ ಕ್ಯಾಮೆ ಮುಗಿಸ್ಬೇಕು, ಬರಬೇಕು. ಸಾವ್ಕತಿ ಮಗಳು ಕರೆದ್ಬಿಟ್ಟವಳಿ. ನಾನು ಮನೆಗೆಲ್ಲ ಹೇಳಿದ್ರೆ ಅಯ್ಯೋ ಸುಮ್ಮನಿರು, ಹಂಗೆ ಹಿಂಗೆ ಏನು ಕೊಯ್ತೀಯ ಅಂತಂದ್ರು. ನೀನು ಬಾ ಅಂತ ಬಲವಂತ ಮಾಡಿದ್ದಲ್ಲ, ನೀನು ಬಿಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ನನ್ನ ತಗ ಬಂದ್ಬಿಟ್ಟಿದ್ದು. ಸುಮ್ಮನೆ ಹಿಂಗೆ ಬೇಡ ಅಂದ್ಕೊಂಡು ಕುಂತ್ಕೊಂಡ್ರೆ ಟೇಮ್ ಆಗೋಗ್ಬಿಡ್ತದೆ, ಹೋಗ್ಬಿಟ್ಟು ಬರೋನಿ. ಕರೆದೈತೆ ಅವಳು ಅಂತ ಹೇಳ್ಬಿಟ್ಟು. ಅದು ನೀ ಬೇರೆ ನೀನು ಬಾಕ ನೋಡಿ ಒಂದು ಮನೆ ಹೆಂಗೈತೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಲ್ಲ. ಅದಕ್ಕೆ ನನಗದೇನೋ ಬರ್ದಿದ್ದಂಗೆ ಇರೋಕ್ಕೆ ಮನ್ಸು ಬರಲಿಲ್ಲ ನೋಡು. ಹೆಂಗಾಯ್ತು ನೋಡನಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಸರ್ನ ಅಂತ ಹೇಳ್ಬಿಟ್ಟು ಎಲ್ಲ ಕ್ಯಾಮೆ ಮುಗಿಸ್ಬಿಟ್ಟು ಬರೋಷ್ಟದು ನೋಡು. ಈಟೊತ್ತಾಯ್ತು ತಾಯಿ. ಅಯ್ಯೋ ಶಿವ. ಸರಿ ನೋಡಿವ್ರಂತೆ, ಬರ್ರಿ ತಡ ಆಗೋಯ್ತಿಲ್ಲ ನೀನಿಯ. ಇವಳಿಗೆ ಮನೆ ತೋರಿಸ್ಬೇಕು ಅವಳಿಗೆ. ಇವಳಿಗೆ ಅಂದರೆ ಸಾವ್ಕತಿ ಎಲ್ಲನೂ ದೊಡ್ಡ ಮನೆ ಅಂತ ಹೇಳೋಳಲ್ಲ. ಇವಳು ರತ್ತೆ ಮುರುವಾದಿ ಕಳಿಬೇಕು ಇವಾಗ ನಮ್ಮ ಮುಂದೆ. ಅದಕ್ಕೆ ತುದಿಗಾಲ ನಿಂತವಳೆ, ಬಾರಕೋ ಅಂತ ರಾತ್ರಿ ಮಂತ ಕುಡಿಕೊಬಿಟ್ಟು ಬಂದಿದ್ಲು. ಬಾಕೋ ನೀನು ಬರಲೇಬೇಕು ಅಂತ. ಅಯ್ಯೋ ಈ ಅತ್ತೆ ಸಸಿ ಜಗಳದ ಮಧ್ಯೆ ನಾವು ತಗ್ಲಾಕಣಂಗೆ ಆಯ್ತದೆ. ಆದ್ರೆ ಒಂದು ಕಿತ ನೋಡೋಣ ಬಾ, ಅದು ಹೆಂಗಿರ್ತದೆ. ಸಾವ್ಕತಿ ಬೋಲ ಅಳ್ಳಾಡ್ತಿದ್ಲಲ್ಲ, ನೋಡಿ ನೋಡ್ಕೊಂಬಿಟ್ಟು ಬರಾನಿ. ನಾನು ಹೇಳಿದ್ನಲ್ಲ ನನ್ನ ನಾದ್ನಿ ಮನೆ ಅಂತ ಹೇಳ್ಬಿಟ್ಟು, ಇದೆ ನನ್ನ ನಾದ್ನಿ ಮನೆ. ಇದೇನಮ್ಮ ಹಿಂಗೆ ಹೇಳ್ತಿದ್ಯಾ? ಈ ಬಿದ್ದೋಗಿರೋ ಹಳೆ ಮನೆನೇ. ಮತ್ತೆ ಇದೇನೇನೆಯ? ಅಯ್ಯೋ ಶಿವನಿ, ಹಬ್ಬದ ಕಳೆನೇ ಇಲ್ವಲ್ಲ ಮೀ ಮನೆಗೆ? ಹಬ್ಬದ ಕಳೆನೇ ಇಲ್ಲ. ಏನು ಈಚೆ ಕಡೆ ಸಾರಿಸಿಲ್ಲ, ರಂಗೋಲಿ ಒಯ್ದಿಲ್ಲ, ಏನೂ ಇಲ್ಲ. ಅವಳಿಗೆಲ್ಲ ಮಾಡಕ್ಕೆ ಕಿಸಿಬೇಕಲ್ಲ. ಅದು ಅಲ್ದೇನೇನಿಯ ಅವಳು ಅಡುಗೆ ಮಾಡಿತ್ತವಳು, ಇನ್ನು ಏನು ಮಾಡಿತ್ತವಳು ಏನು ಕಥೆ ಗೊತ್ತಿಲ್ಲ. ನೋಡ್ರಕ್ಕ ಇದೇನೇನಿಯ ಅರಮನೆ. ಅವಳ ಅರಮನೆ ಅಂದ್ರೆ ಅರಮನೆ, ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾವಳೆ. ಆದ್ರೂ ನೋಡಕ್ಕ ಏನು ದಿಮಾಕ ನಿಮ್ಮನ್ನ ಎಲ್ಲನೂ ಕರೆದವಳೆ. ಬರ್ರಿ ಅಂತ ಹೇಳ್ಬಿಟ್ಟು ನೋಡ್ದ ಅವಳು ದಿಮಾಕ. ಅಯ್ಯೋ ದೇವ್ರಣ್ಣೆ, ನನ್ನ ಕೈ ನಂಬಕ್ಕೆ ಆಯ್ತಿಲ್ಲ. ಈ ಹಳೆ ಮನೆ ಅಂತ ಹೇಳ್ಬಿಟ್ಟು ನನ್ನ ಕೈ ನಂಬಕ್ಕೇನೇ ಆಯ್ತಿಲ್ಲ. ಅಲ್ಲಿ ನೋಡಿ ಯಪ್ಪ ಶಿವನೇ, ಸಾವ್ಕತಿ ಮಗಳು ಇರೋ ಮನೆ ಇದ. ಇಂಥ ಹಳೆ ಮನೆಗಳು ಅಷ್ಟು ಜಂಬ ಕೊಚ್ಕೊಂಡು ಹೋಯ್ತಿದ್ಲು. ಎಂಥ ಹಳೆ ಮನೆಗಳು ನೋಡ್ದೇನೆ. ನೋಡಿ ನಾನು ಹೇಳಿದ್ರೆ ನೀವು ಯಾರು ನಂಬ್ತಾ ಇರಲಿಲ್ಲ. ಸುಮ್ಕಿರಮ್ಮಿ, ಅವರೆಲ್ಲ ಎಲ್ಲಿತ್ತಾರ ಅಂಥ ಮನೆಗೆ ಇಂಥ ಮನೆಗೆ ಅಂತ ಹೇಳ್ತಿದ್ರಲ್ಲ. ನೋಡಿ ಇದೇನೇನಿಯ ನನ್ನ ನಾದ್ನಿ ಪಟಾಕ ಮನೆ. ಇದೇನೇನಿಯ ಅಷ್ಟೇ ಅಲ್ಲ, ಅಲ್ಲಿ ಕಬ್ಬಿನ ಗದ್ದೆಗೆಲ್ಲ ಕೂಲಿ ಎಲ್ಲ ಹೋಯ್ತಾವಳೆ. ನಾನು ಕಣ್ಣಾರೆ ನೋಡ್ಕೊಂಡೇನೇ ಬಂದಿದ್ದೀನಿ. ಇಲ್ಲೇನೇ ನಿಂತ್ಕೊಂಡು ಕೂಲಿಗೆಲ್ಲ ಕರಿತಾ ಇರೋದನ್ನೆಲ್ಲ ನಾನೇ ಕಣ್ಣಾರೆ ನೋಡಿದ್ದೀನಿ. ನಾನು ಯಾಕಕ್ಕ ನಿಮಗೆ ಸುಳ್ಳು ಹೇಳ್ಬಿಟ್ಟು ನನಗೇನಕ್ಕ ಲಾಭ ಸಿಗ್ತದೆ? ನೀವೇ ಹೇಳಿ. ಇದೇನೇನಿಯ ಮನೆ. ಬನ್ನಿ ಒಳಗಡೆಗೆ ಹೋಗೋಣ. ಕರಿತೀನಿ ಬಾಗಿಲಿಗೆ ಹಾಕೊಂಡು. ಮತ್ತೇನು ಅವಳು ಏನಾರ ಮಾಡ್ತಾ ಇರ್ತಾರೆ. ಕರಿ ಪಟಾಕ ನಾವೆಲ್ಲರೂ ಬಂದಿದ್ದೀವಿ ಬಾ. ಅಕ್ಕ ಇವಳು ಹೇಳ್ತಿರೋದು ನಿಜನೇನಿಯ? ಇದೇನೇನಿಯ ಮನೆ ಇವ್ರದು? ನಂಬಕ್ಕೇನಿ ಆಯ್ತಿಲ್ಲ ಅಲ್ಲಕ್ಕ ನನಗಂತೂ. ಅಲ್ಲಕ್ಕ ಎಂತೆಂಥ ಮನೆಗೂ ಕೊಟ್ಟು ಮಾಡೋರಿ. ಎಂಥ ಸಾವ್ಕತಿ ದುಡ್ಡಿರೋಳಾಗಿದ್ಕೊಂಡು ಎಂಥ ಮನೆ ಕೊಟ್ಬಿಟ್ಟವಳು ಕಣಕ್ಕ ಮಗಳನ್ನ. ಎಂಥ ಮನೆ ಕೊಟ್ಬಿಟ್ಟವಳು ಅಕ್ಕಾಕು. ಅದಕ್ಕೆ ಜಂಬ ಮಾಡ್ಬಾರ ಶಾನೆ ಅಂತ ಅನ್ನೋದು. ಐಶ್ವರ್ಯ ಹೇಳಿದ್ ನಿಜನೇ ಅಂತ ಆಯಿತು. ಅಲ್ಲಿ ನೋಡಕ್ಕ ಎಂಥ ಬಿದ್ದೋಗಿರೋ ಹಳೆ ಮನೆ. ಪಾಪ ಒಂಥರ ಹೊಟ್ಟೆ ಎಲ್ಲ ಹಿಂಡಿಸ್ದಂಗೆ ಆಯ್ತದೆ ನನಗೆ. ಏನಿಯ ಪಾಪ ಅನ್ನಿಸ್ತದೆ. ಹೆಣ್ಮಕ್ಳು ಯಾವುದೇ ಹೆಣ್ಮಕ್ಳಾಗ್ಲಕ್ಕ ಅಲ್ವೇ ಸಂದಾಗ ಬೆಳೆದ್ಬಿಟ್ಟು ಇಂಥ ಮನೆಗೆ ಬರಬೇಕು ಅಂದರೆ. ಕಣಮಿ, ಅಯ್ಯೋ ನನಗೆ ಒಂಥರ ಆಯ್ತೈತೆ. ಪಾಪ ಏನು ಮಾಡೋಳ ಏನೋ. ಆದರೂ ಇಷ್ಟು ಕಷ್ಟದಾಗಿದ್ರು ನಮ್ಮನ್ನು ಮರೆದಿದ್ದಂಗೆ ಕರೆದವಳಲ್ಲ ಹಬ್ಬಕ್ಕೆ. ಅದೇನೇ ಒಂಥರ ಏನೋ ಖುಷಿ.
ಅಲ್ಲ ಹಬ್ಬದ ದಿನ ಇದೇನದು ಬಾಗ್ಲು ಹಾಕೊಂಡು ಹೊಟ್ಟಿ ಮುಂದೆ ಒಂದು ರಂಗೋಲಿ ಹಾಕದಿದ್ದಂಗೆ ಏನು ಮಾಡಿದಂಗೆ ಒಂದು ಹೂವು ಹಾಕದಿದ್ದಂಗೆ ಇದೇನು ಒಳ್ಳೆ ಬಾಗ್ಲು ಮುಚ್ಕೊಂಡು ಇದೇನು ಹಬ್ಬ ಮಾಡಬೇಕು ಅಂತ ಮಾಡ್ತಾವಳ ಅವಳಿಗೆ ಅಷ್ಟು ಪ್ರಜ್ಞೆ ಇಲ್ವೇ? ಹೋಗ್ಲಿ ಅವಳೇನು ಚಿಕ್ಕೋಳು, ಸಾವಕತ್ತಿಗೆ ಸ್ವಲ್ಪ ಪ್ರಜ್ಞೆ ಬೇಡವೆ? ಮನೆ ಬಾಗ್ಲು ತೆಗ್ದಿರ್ಬೇಕು ಹಬ್ಬದ ದಿನ, ಈಚೆ ಕಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿರ್ಬೇಕು ಅಂತ ಹೇಳ್ಬಿಟ್ಟು ಒಸಿನೂ ಪ್ರಜ್ಞೆ ಇಲ್ವಲ್ಲ ಅವಳಿಗಂತೂ? ಯಾಕಮ್ಮಿ ಐಶ್ವರ್ಯ ತೆಗಿತಿಲ್ವೇ ಬಾಕ್ಲ? ಯಾಕೋ ಕಣಕ್ಕ ಕೂಗ್ತಾನೆ ಇದ್ದೀನಿ. ನಾವೆಲ್ಲ ಆಡ್ಕೊಂಡು ಪಕಾಸ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಏನೋ ಟೆನ್ಷನ್ಗೋ ಏನೋ ಆಗಿಂದ ಕೂಗ್ತಾನೆ ಇವ್ನಿ ನೋಡು. ಬಾಕ್ಲು ತೆಗಿಯಮ್ಮಿ ಅಂದ್ರೆ ತೆಗಿತಾನೆ ಇಲ್ಲ. ನಾನೇ ಒಳಗಡೆಗೆ ಹೋಗ್ಬಿಟ್ಟು ಬಾಕ್ಲು ತೊಳ್ಬಿಟ್ಟು ನೋಡ್ಕೊಂಡ್ಬಿಡ್ಬೇಕಾಯ್ತದ ಅಷ್ಟೇ. ಇನ್ನೇನು ಮಾಡ್ತೀರಾ? ಅವಾಗಿಂದ ಕೂಗ್ತಾನೆ ಇದ್ದೀನಿ. ಪಟಕ ಪಟಕ ಎಲ್ಲರೂ ಬಂದಿದೀವಮ್ಮಿ ಹಬ್ಬಕ್ಕೆ, ಯಾಕೆ ಬಾಕ್ಲು ತೆಗೆದಿದ್ದಂಗೆ ಕೂಗಿದ್ರು ಕೇಳಿಸ್ತಿಲ್ವೇ? ಅತ್ತೆ ಅತ್ತೆ ಏ ಒಳಗಡೆಗೆ ಹೋಗಿ ನೋಡು. ಅತ್ತೆ ಪಟಕ ಪಟಕ ಅತ್ತೆ ಇದೇನಮ್ಮಿ ಯಾರು ಮನೆಗಿಲ್ವೇ? ಅಯ್ಯೋ ಎಲ್ಲ ಎತ್ತೊಂಟೋಗ್ಬಿಟ್ರು. ಏನಾರ ಕ್ಯಾಮೆ ಮೇಲೆ ಏನಾರ ಈಚೆ ಕಡೆಗೆ ಏನಾರ ಹೋಗ್ಬಿಟ್ರ? ಯಾಕೋನಮ್ಮ ಯಾರು ಕಾಣ್ತಿಲ್ಲ ನೋಡ್ರಕ್ಕ. ಇದೇ ನನ್ನ ನಾದ್ನಿ ಮನೆ, ಇದೇನಿ ಯಾರ ಮನೆ? ಅವತ್ತನ್ನು ಇದೇ ಮನೆಗೆ ಏನಿಯ ಬಂದ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಹೋಗಿದ್ದು. ಅಲ್ಲ ಬಾಕ್ಲು ತೆಗ್ದಂಗೆ ಏನಿ ಐತೆ. ಒಳಗಡೆಗೆ ಬಂದ್ರೆ ಯಾರು ಒಳಗಡೆ ಏನೂ ಇಲ್ಲ. ಹಬ್ಬ ಗಿಬ್ಬ ಅಂತ ಸಾರಿಸಿ ಗುಡಿಸಿ ಧೂಳು ಕೊಡವಿ ಏನೂ ಮಾಡಿಲ್ಲ. ಏನಾರ ಉಸರ್ಗಿ ತೊಗ್ಬಿಟ್ಟು ಆಸ್ಪತ್ರೆಗೆ ಏನೋ ಹೊಂಟೋಗ್ಬಿಟ್ಲೋ ಏನೋ ಗೊತ್ತಿಲ್ಲಪ್ಪ. ಏ ಒಂದು ಫೋನ್ಗಿನ ಕೇಳಬೇಕಿತ್ತಾಗ, ನೀನು ಫೋನ್ಗಿನ ಹಾಕಿದ್ದಂಗೆ ಕೇಳಿದ್ದಂಗೆ ನೀನು ಹಿಂಗೆ ಕೂತ್ಕೊಂಡ್ರೆ ಹೆಂಗೆ? ಅಲ್ಲ ಹಬ್ಬ ಅಂತ ಎಲ್ಲರೂ ಕರೆದ್ಬಿಟ್ಟು ಹಿಂಗೆ ಬಾಕ್ಲು ಈಗ ಹಾಕೊಂಡು ಹೊಂಟೋಗ್ಬಿಟ್ರೆ ಅದೇ ಹೊಡೆದಂಗೆ ಹಾಕಿಲ್ವೇ? ಇದೇ ಮನೆ ಅಂತ ಬೇರೆ ಹೇಳ್ತಿದ್ಯಾ? ಇದೇ ಮನೆನೋ ಇಲ್ಲ ಬ್ಯಾರೆ ಮನೆ ಒಂದ್ಕಿತ ವಿಚಾರಿಸ್ಬೇಕಿತ್ತು. ನೀನು ಯಾರ ಕನ್ಫ್ಯೂಸ್ ಮಾಡ್ಕೊಬಿಟ್ಟು ಏನೋ ಈ ಮನೆ ಅಲ್ಲ ಬ್ಯಾರೆ ಮನೆ ಅಂತ ಒಂದ್ಕಿತ ನೋಡ್ಬಿಡ್ಬೇಕಿತ್ತು ಸುಮ್ಕೆನೆಯ. ಇಲ್ಲ ಫೋನ್ ಹಾಕು ಅವಳಿಗೋ ಇಲ್ಲ ಅವ್ರ ಅಮ್ಮಂಗೋ ಯಾರಿಗಾನ ಒಬ್ರಿಗೆ ಫೋನ್ ಹಾಕು, ಹೇಳ್ತಾರದು ಏನಾರು ವಿಷಯವ ಬರಬೇಕಿತ್ತು. ಅದೇ ನಾನು ಆಡ್ಕತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಬ್ಬನೇ ಮಾಡೋದು ಬೇಡ ಅಂತ ಹೊಂಟ್ಕಿಂಟು ಹೋದ್ರೋ ಏನೋ ವಿಷಯನೋ ನನಗಂತೂ ಗೊತ್ತಿಲ್ಲ. ಇರಿ ಫೋನ್ ಹಾಕ್ಬಿಟ್ಟು ಕರಿತೀನಿ. ರಿಂಗ್ ಆಯ್ತಾಯ್ತಿರಿ. ನಮ್ಮ ಅತ್ತೆಗೆ ನೀ ರಿಂಗ್ ಆಯ್ತೈತೆ. ಎತ್ತೋಳೋ ಎತ್ತಕ್ಕಿಲ್ವ ನಮ್ಮ ಅತ್ತೆನೂ? ನಮ್ಮ ಅತ್ತೆಗೂ ನಾನು ಹಬ್ಬಕ್ಕೆ ಬರೋದು ಮೊದಲೇ ಇಷ್ಟ ಇರಲಿಲ್ಲ, ಎತ್ತಕ್ಕಿಲ್ಲ ಅಂತ ಅನ್ನಿಸ್ತದೆ. ನೋಡ್ತೀನಿ ರೀ. ಲೇ ಹಳೆ ಮನೆಗೆ ಹೆಂಗಮ್ಮಿ ಇದ್ಲು, ನಮ್ಮ ಮನೆಗಿನ ಹತ್ತತ್ವಾಗೈತಿ ಮನೆ. ನಮ್ಮದೇ ಒಳ್ಳೆ ಸುಣ್ಣದ ಗೋಡೆ ಅದು ಇದು ಅನ್ಕೊಂಡ್ರೆ ಇವಳ್ದು ಅದಕ್ಕಿನ್ನ ಕಡಿಯಾಗೈತಿ. ಹೆಂಗಿತ್ತು ಏನು? ಅಲ್ಲ ಹಬ್ಬಕ್ಕೆ ಅಷ್ಟೊಂದು ಅವಮಾನ ಆಗಂಗಿದ್ರೆ ಕರಿಬಾರ್ದಾಗಿತ್ತು ಹಬ್ಬಕ್ಕೆ. ನಾವೇನು ಬಂಗೋಗಿದ್ವಿ ಕರಿ ಅಂತ ಹೇಳ್ಬಿಟ್ಟು ಕರಿಲೇಬಾರ್ದಾಗಿತ್ತು ಹೇಳು ಅಲ್ವೇ? ಸುಮ್ಮನೆ ಕರೆದ್ಬಿಟ್ಟು ಸುಮ್ಕೆ ನೋಡು ಮನೆಗೆ ಇಲ್ದಿದ್ದಂಗೆ ಏನು ಸಮಸ್ಯೆ ಆಯಿತು ಏನು ಕಚ್ಚೋ ಎತ್ತೊಂಟೋಗ್ಬಿಟ್ರೋ ಏನೋ ಕಣಕ. ಸಾವಿರ ಸಮಸ್ಯೆಗಳಿರ್ತವೆ. ಬಡತನ ಅಂತಂದ್ಮೇಲೆ ಮೊದಲೆಲ್ಲ ಚೆನ್ನಾಗಿದ್ಲು, ಈಗ ಬಡತನ ಅಂದಮೇಲೆ 100 ಬರ್ತವೆ 100 ಹೋಯ್ತವೆ. ಫೋನ್ ಹಾಕ್ತಾವಳಿರು, ಎತ್ತದ್ಲೇನೋ ಫೋನ್. ಅಲೋ ಪಟಾಕ, ಅತ್ತೆಗೆ ಫೋನ್ ಮಾಡಿದೆ, ಅತ್ತೆನೂ ಫೋನ್ ಎತ್ತಲಿಲ್ಲ, ಅದಕ್ಕೆ ನೀನು ಫೋನ್ ಹಾಕಿದೆ. ನಾವೆಲ್ಲ ಬಂದ್ವಿ, ನಿಮ್ಮ ಮಂತಗೇನೇ ಇದ್ದೀವಿ. ಮಂತಗೇನೆಯ ಮನೆ ಒಳಗಡೆಗೂ ಬಂದ್ವಿ. ಮನೆ ಎಲ್ಲ ಖಾಲಿ ಹೊಡಿತೈತೆ, ಮನೆನಾಗ ಯಾರೂ ಇಲ್ಲ. ನಾವು ಅದಕ್ಕೆ ಬಂದು ಸುಮ್ಕೆ ಎಲ್ಲರೂ ನಿಂತ್ಕೊಂಡಿದ್ದೀವಿ ಮನೆ ಒಳಗಡೆ. ಬಾಕ್ಲು ತೆಗೆದಿತ್ತು ಒಂಚೂರು, ಹಂಗೆ ತೊಳ್ಕೊಂಡು ಒಳಗಡೆಗೆ ಬಂದ್ರು ಯಾರೂ ಇಲ್ಲ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಸುಮ್ಕೆ ಏನೇನು ನಿಂತ್ಕೊಂಡಿದ್ದೀವಿ. ಏನು ಬ್ಯಾರೆ ಮನೆಗೆ ಹೋದ್ರೆ? ಹೌದೇ? ಓ ನಾನು ಅನ್ಕೊಂಡೆ ಈ ಮನೆಯೆಲ್ಲ ಬಿದ್ದೋಗಂಗೈತಲ್ಲ, ಬ್ಯಾರೆ ಗಿರೆ ಮನೆಗೆ ಹೋಗಿತ್ತೀರಾ ಅಂತ ಅವಳು ಹೇಳ್ಬಿಟ್ಟು. ನಮಗೆ ಯಾವ ಮನೆ ಅಂತ ಹೆಂಗೆ ಗೊತ್ತಾಯ್ತದೆ? ಹೌದಾ, ಕಳಿಸ್ತೀಯೇನು ಶಿವನ್ನ? ಸರಿ ಶಿವನೇ ನೀ ಕಳಿಸು, ಅವನ ಜೊತೆ ನೀನು ಬತ್ತೀವಿ. ನಮ್ಗುನ್ವೆ ಏಳಿನಾಗೆ ಜನ ಬೇರೆ ಶಾನೆ ಹಬ್ಬ ಅಂತ ಹೇಳ್ಬಿಟ್ಟು ಹುಡ್ಕ ಆಗಕ್ಕಿಲ್ಲ, ಎಂಥದನ್ವೇ ಇಲ್ಲ. ಹೌದೇ, ಸ್ವಲ್ಪ ದೂರ ಆಯ್ತದ? ಸರಿ ಹಂಗೆ ಪರವಾಗಿಲ್ಲ, ಬತ್ತೀವಿ. ಶಿವನ್ ಕಳಿಸು ಸಾಕು. ಎಲ್ಲನೂ ಬತ್ತೀವಿ, ಎಲ್ಲ ಇಲ್ಲೇ ಇದ್ದೀವಿ. ಜಯಮ್ಮ ಸೋಮಕ್ಕ ಎಲ್ಲನೂ ಬಂದ್ಬಿಟ್ಟಿದ್ದೀವಿ. 3 ಜನ ಬಂದವ್ರೆ, ಇನ್ನೊಂದು 2 ಏನೋ ಹುಷಾರಿಲ್ಲ ಹಂಗೆ ಹಿಂಗೆ ಅಂತ ಬರಲಿಲ್ಲ. ಅನ್ಕೊಂಡೆ ಹೇಳು, ಇದು ಬಿದ್ದೋಗಂಗೈತೆ ಮನೆ, ಬ್ಯಾರೆಗೆರೆ ಮನೆ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಹೌದೇನು ಬಾಡಿಗೆ ಮನೆಗೆ ಏನೇನೋ? ಸರಿ ಬಂದಮೇಲೆ ಮಾತಾಡ್ತೀನಿ ಹೇಳು. ಸರಿ ಆಯ್ತು, ಎಲ್ಲರನ್ನೂ ಕರ್ಕೊಬತ್ತೀನಿ, ಎಲ್ಲ ಇಲ್ಲೇ ಅವರೇ. ಈ ಮಂತಕ್ಕೆ ಬಂದ್ಬಿಟ್ವಿ. ಸರಿ ಆಯ್ತು. ಆಯ್ತು ಈ ಮನೆ ಬಿದ್ದೋಗಂಗೈತೆ ಹಳೆ ಮನೆ ಅಂತ ಹೇಳ್ಬಿಟ್ಟು ಬ್ಯಾರೆ ಮನೆ ಯಾವುದೋ ಮಾಡೋರಂತೆ, ಮನೆಯ ಬದಲಾಯಿಸೋರಂತೆ. ಅದಕ್ಕೆ ಆ ಮನೆಯಾಗಿಲ್ಲ, ನಾವು ಬ್ಯಾರೆ ಮನೆಯಾಗಿದ್ದೀವಿ. ಗಂಡನ ಕಳಿಸ್ತಾಳಂತೆ, ಶಿವನ್ನ ಕಳಿಸ್ತೀವಿ, ಸ್ವಲ್ಪ ದೂರ ಆಯ್ತದೆ, 1 ಕಿಲೋಮೀಟರ್ ಆಯ್ತದೆ, ಬರ್ರಿ ಅಂತ ಹೇಳಿದ್ಲು. ಸರಿ ನಮ್ಮ ಆಯಿತು ಅಂತ ಹೇಳ್ದೆ. ಇನ್ನೇನು ಮಾಡೋಕ್ಕಾಯ್ತದಕ್ಕ? ಅಲ್ಲ 1 ಕಿಲೋಮೀಟ್ರ್ ಅಮ್ಮಿ, ಕಾಲೆಲ್ಲ ನೋವ್ತವೆ, ತಿರು ಕಾಲೆಲ್ಲ ನೋಯಿಸ್ಕೊಂಡು ನಡ್ಕೊಂಡು ಹೋಗ್ಬೇಕು. ಏನು ಕತ್ತಿ ನೋಡತ್ತಾಗೆ ಆಟ ಪಾಠ ಮಾಡ್ಕೊಂಡು ನಾವೇ ಹೋಗ್ಬೋದಿತ್ತು. ಅಡ್ರೆಸ್ ಎಲ್ಲ ಸರಿಯಾಗಿ ಗೊತ್ತಿದ್ರೆ. ಅಡ್ರೆಸ್ ಹೇಳ್ದಿದ್ದಂಗೆ ಸುಮ್ಕೇನಿ ಆತ, ಹೆಂಗೋ ಬಂದ್ಬಿಟ್ವಿ ಸುಮ್ಕೇನಿ ಆತ. ಬಿಡು ಬ್ಯಾರೆ. ನಾವು ಅನ್ಕೊಂಡೆ ರಂಗೋಲಿನೂ ಹಾಕಿರ್ಲಿಲ್ವಲ್ಲ, ಹಬ್ಬದ ದಿನ ಯಾರಮ್ಮಿ ಹಾಕ್ದಂಗೆ ಇರ್ತಾರೆ, ನೀನೇ ಹೇಳು. ಅದೇ ಮತ್ತೆ ಬಿಡು, ಬ್ಯಾರೆ ಮನೆ ಮಾಡೋರಲ್ಲ ಹೋಗೋಣತ್ತ. ನಾನು ಬತ್ತೀನಿ ಅಂತ ನೀನು ಬೇಕಾರೆ ಬ್ಯಾರೆ ಮನೆ ಮಾಡ್ಬಿಟ್ಟಿತ್ತಾಳೆ, ಅದನ್ನು ಬಾಡಿಗೆ ಮನೆ ಮಾಡ್ಬಿಟ್ಟಿತ್ತಾಳೆ ಅಂತೇಳಿ ನೀನು ಅವಳಂತನ್ವೆ ಸ್ವಂತ ಮನೆ ಹಂಗಿದ್ದು ಗೊತ್ತಿನಕೋ ದೊಡ್ಡದಾಗಿತ್ತು. ಎಲ್ಲ ಮಾರ್ಕೊಂಡು ಬೀದಿಗೆ ಬಂದ್ಬಿಟ್ಟವ್ರು ಅಷ್ಟೇನೇ ಇವಾಗ.